ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬದ ಶುಭ ದಿನದಂದು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಮದಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಈ ದಿನ ನಡೀತಾ ಇದೆ. ನಮ್ಮ ಆತ್ಮೀಯ ಸ್ನೇಹಿತ, ನನ್ನ ಜೀವದ ಗೆಳೆಯ ಎಸ್.ವೈ. ಕುಮಾರ್ ಅವರು ಇಂದು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯರು, ಒಳ್ಳೆಯ ಸಹಕಾರಿಗಳು ಆದಂಥ ತಿಮ್ಸಾರದ ಈರಣ್ಣನವರು ಆಯ್ಕೆಯಾಗಿರ್ತಾರೆ. ಇವರಿಬ್ಬರು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕರಿಸಿದಂಥ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ಈ ಮದಲೂರು ಪಂಚಾಯಿತಿಯ ಎಲ್ಲ ರಾಜಕೀಯದ ಎಲ್ಲ ಪ್ರಮುಖರು, ಧುರೀಣರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೀನಿ. ಯಾವುದೇ ದ್ವೇಷ, ಅಸೂಯೆಗಳಿಗೆ ಇವಕ್ಕೆ ತುತ್ತಾಗದೆ ನಮ್ಮ ಸಹಕಾರ ಸಂಘ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಎಸ್.ವೈ. ಕುಮಾರ್ ಅವರ ನಾಯಕತ್ವದ ಅಡಿಯಲ್ಲಿ ಹೊಸ ಮುನ್ನುಡಿಯನ್ನು ಬರೆದು ಸಂಘದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲಿ ಅಂತ ಆಶಿಸ್ತೀನಿ. ಅದೇ ರೀತಿ ಇನ್ನು ಹೊಸ ಅಧ್ಯಕ್ಷರಿಗೆ ಜವಾಬ್ದಾರಿಗಳನ್ನು ಜಾಸ್ತಿ ನಾವು ವಹಿಸಿದ್ದೀವಿ. ಸಹಕಾರ ಸಂಘದ ನಮ್ಮದೇ ಆದಂಥ ಒಂದು ಸ್ವಂತ ಬಿಲ್ಡಿಂಗನ್ನು ಕಟ್ಟಬೇಕು ಅನ್ನೋ ಒಂದು ಅತ್ಯುತ್ತಮವಾದಂಥ ಮನೋಲ್ಲಾಸ, ಜನಗಳ ಅಭಿಪ್ರಾಯ ಇವೆಲ್ಲವನ್ನು ಇಟ್ಕೊಂಡು ನಾವು ಈ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿದ್ದೀವಿ. ಇದು ನಮ್ಮೆಲ್ಲರ ಗುರಿಯಾಗಿದೆ. ಒಂದು ಸ್ವಂತ ಕಟ್ಟಡವನ್ನು ಕಟ್ಟಲೇಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ನೆಕ್ಸ್ಟ್ ಕಟ್ಟಡದ ಪಾಯಿತ್ ಪೂಜೆ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲರೂ ತೀರ್ಮಾನ ಮಾಡ್ತೀವಿ. ಅದಕ್ಕೆಲ್ಲನೂ ಇಲ್ಲಿನ ಎಲ್ಲ ಸಿಬ್ಬಂದಿಗಳು, ನಮ್ಮ ಸಾಹೇಬರು, ಜನಾರ್ದನ್ ಸಾಹೇಬ್ರ ಸಹಕಾರ, ಕೆ.ಎನ್. ರಾಜಣ್ಣ ಅವ್ರ ಸಹಕಾರ, ಎಲ್ಲರ ಸಹಕಾರಗಳನ್ನು ಪಡೆದು ಅದಕ್ಕೆ ಅಡಿಗಲ್ಲು ಆಗ್ತಕ್ಕಂಥದ್ದು, ಆ ಶಂಕುಸ್ಥಾಪನೆ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಹಮ್ಮಿಕೋಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಂತೀನಿ. ಎಲ್ಲರನ್ನೂ ಜೊತೆಗೆ ಸಹಕಾರ ರಂಗದಲ್ಲಿ ಎಲ್ಲರನ್ನೂ ಜೊತೆಗೆ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಈ ಸಹಕಾರ ರಂಗದಲ್ಲಿ ನಮ್ಮ ಮದಲೂರು ಸೊಸೈಟಿನ ಉನ್ನತವಾದಂಥ ಉತ್ತುಂಗ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋ ಜವಾಬ್ದಾರಿಯನ್ನ ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳ ಮೇಲಿದೆ. ಜನಗಳು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಜನಗಳ ಭರವಸೆಯನ್ನು ಉಳಿಸ್ಕೊಂಡು ಆ ಜನಗಳಿಗೆ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ವಿ ಅದನ್ನೆಲ್ಲ ನೆರವೇರಿಸ್ಕೊಂಡು ಇನ್ನೂ ಎಷ್ಟೋ ಜನ ಬಡವರಿಗೆ, ಸಾಮಾನ್ಯ ವರ್ಗದ ಜನಗಳಿಗೆ ಸಾಕಷ್ಟು ಜನಕ್ಕೆ ಸಾಲ ಕೊಡೋದೈತೆ, ಅಂಥವ್ನು ಕೊಡೋಂಥವ್ನ ಅಲ್ಲೇ ಸಾಕಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ಸಹಕಾರ ಸಂಘದಲ್ಲಿ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಇನ್ನೂ ಕೊಡೋಂಥವ್ರನ್ನ ಅರ್ಹರನ್ನ ಹುಡುಕಿ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಒಂದು ದ್ವೇಷಕ್ಕೆ, ರಾಜಕೀಯಕ್ಕೆ ಯಾವಕ್ಕೂ ಆಸ್ಪದ ಕೊಡದೆ ಸಹಕಾರ ಸಂಘದ ಈ ಚುನಾವಣೆ ಇದೆಲ್ಲದನ್ನು ಒಟ್ಟಿಗೆ ಒಮ್ಮತವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದಕ್ಕೆ ದಿಕ್ಸೂಚಿ ಆಗಲಿ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಹಕಾರದಿಂದ ಬಾಳೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೂತನವಾಗಿ ಅಧ್ಯಕ್ಷರಾದಂಥ ಎಸ್.ವೈ. ಕುಮಾರ್ ಮತ್ತು ಉಪಾಧ್ಯಕ್ಷರಾದಂಥ ಈರಣ್ಣ ಅವರಿಗೆ ಈ ಹಬ್ಬದ ಶುಭ ಕಾಮನೆಯೊಂದಿಗೆ ನನ್ನ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಬಂದಿರತಕ್ಕಂಥವ್ರಿಗೆ ಒಂದು ಧನ್ಯವಾದ ಹೇಳ್ತೇನೆ. ನಾನು ಇನ್ನು ಮುಂದೆ ಈ ಸೊಸೈಟಿನ ಉತ್ತುಂಗ ಸ್ಥಾನಕ್ಕೆ ತಗೊಂಡು ಹೋಗೋಕ್ಕಾಗ್ಲಿ, ಬಿಲ್ಡಿಂಗ್ ಕಟ್ಟೋದಕ್ಕಾಗ್ಲಿ, ಮತ್ತೆ ರೈತರಿಗೆ ಸಾಲ ಇಲ್ದರಿಗೆ ಸಾಲ ಕೊಡೋಕ್ಕಾಗ್ಲಿ, ಎಲ್ಲ ಪ್ರಮುಖ ಕೆಲಸಗಳಿಗೆ ನಮ್ಮ 12 ಜನ ಡೈರೆಕ್ಟರ್ಗಳು ಏನಿದ್ದೀರಾ, ಮತ್ತೆ ಜನಗಳ ಒಂದು ಸಹಕಾರನೂ ಬೇಕಾಗುತ್ತೆ. ಇದಕ್ಕೆ ಬಿಲ್ಡಿಂಗ್ ಕಟ್ಟೋದ್ರಾಗೆ ನಾಯಕರುಗಳು, ಮುಖಂಡರುಗಳದು, ಮತ್ತೆ ನಮ್ಮ ಈ ಸಹಕಾರಿ ಸಂಘದ ಏನು ರಾಜಣ್ಣರು ಏನಿದ್ದಾರೆ, ರಾಜಣ್ಣರು ಇರ್ಬೋದು, ನಮ್ಮ ಜಯಚಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಈ ಮದಲೂರು ಸೆಂಟರ್ನಲ್ಲಿ ಒಂದು ನಮ್ಮದೇ ಆದಂತ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ತರ ಕಟ್ಟಿ ಇನ್ನು ಕೆಲವೇ ದಿನದಲ್ಲಿ ಅದು ಕೆಲಸ ಪ್ರಾರಂಭ ಮಾಡಕ್ಕೆ ಎಲ್ಲರೂ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಹೆಚ್ಚಿನದಾಗಿ ಜನಾರ್ದನ್ ಸಾರು ಮತ್ತೆ ನಮ್ಮ ಸೆಕ್ರೆಟರಿ ಸೀನಪ್ಪ ಅವರು ಇವರೆಲ್ಲರೂ ಇದಕ್ಕೆ ಜಾಸ್ತಿ ಒತ್ತಾಸೆಯಿಂದ ಕೆಲಸ ಮಾಡಬೇಕು. ನಮ್ಮ ಸೆಕ್ರೆಟರಿ ರಾಜಣ್ಣವರಾಗ್ಲಿ, ಎಲ್ಲರಾಗ್ಲಿ, ಸಿಬ್ಬಂದಿ ವರ್ಗ ಎಲ್ಲ ಪ್ರತಿಯೊಬ್ರು ನಮ್ಗೆ ಸಹಕಾರ ಕೊಡಿ. ನಾವು ನಮ್ಮ ಕೈಲಾದಷ್ಟು ಏನ್ ಬೇಕೋ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ನಮ್ಮ ಕೈಲೇ ಆಗ ಕೆಪಾಸಿಟಿಗೆ ತಕ್ಕನಾಗ ಮಾಡೋಣ. ಮತ್ತೆ ಈ ಎಲ್ಲಾ ಸಹಕಾರ ಸಂಘದಲ್ಲಿ ಏನಾದ್ರೂ ಒಂದು ರೈತರಿಗೆ ಬೇಕು ಅಂದ್ರೆ ನಮ್ಮ ಮದಲೂರು ಸೊಸೈಟಿಗೆ ಹೋದ್ರೆ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ತರಕ್ಕೆ ಆದಷ್ಟು ಕಷ್ಟಪಟ್ಟು ಶ್ರಮಿಸೋಣ. ಗುರಿ ಮುಟ್ಟೋದು ಬಿಡೋದು ಭಗವಂತನ ಇಚ್ಛೆ. ಇಷ್ಟೊಂದು ಹೇಳ್ತಾ ಇಲ್ಲಿ ಬಂದಿರತಕ್ಕಂತ ಡೈರೆಕ್ಟರ್ಗಳು ಇರ್ಬೋದು, ಮತ್ತೆ ನಮ್ಮ ಬೆಂಬಲಿಗರು ಇರ್ಬೋದು, ಇವರೆಲ್ಲರಿಗೂ ನಾನು ಕೈ ಜೋಡಿಸಿ ನನ್ನ ನಮಸ್ಕಾರ ತಿಳಿಸ್ತೀನಿ.
ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.